ಹಾಯ್ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಸೀರೆ ಈ ಥರ ಒಂಥರ ಗ್ರೇ ವಿತ್ ಡಾರ್ಕ್ ಮೆರೂನ್ ಇದೆ, ಪ್ಲಸ್ ಇದು ಕಾಪರ್ ಜೆರಿ ಇದೆ. ಸೊ ನಾನು ಅದಕ್ಕೆ ಕಾಪರ್ ಬೀಡ್ಸ್ ಯೂಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಗೋಲ್ಡ್ ಅಸಹ್ಯ ಕಾಣುತ್ತೆ. ಸೊ ಕಾಪರ್ ಯೂಸ್ ಮಾಡೋಣ. ಇಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ, 10 ನಂಬರ್ ಕ್ರೋಶ ತೊಗೊಂಡಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಬೇಸ್ ಲೈನು ತುಂಬ ಈಸಿ ಇದೆ. ಸೊ ಸ್ಟಾರ್ಟಿಂಗು 2 ಸರಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸೀರೆಗೆ ನೀವು ಪ್ರತಿ ಸರಿ 2-3 ಲೈನ್ ಆದಾಗ ಸೀರೆಗೆ ಲಾಕ್ ಮಾಡಿದಾಗ ಸೀರೆ ಹರಿಯೋ ಚಾನ್ಸಸ್ ಇರುತ್ತೆ. ಸೊ 2 ಸರಿ ನೀವು ಲಾಕ್ ಮಾಡಿಕೊಂಡ್ರೆ ನೀವು ಇಲ್ಲಿ ಮಧ್ಯದಲ್ಲಿ ನೆಕ್ಸ್ಟ್ ಲೈನ್ಗೆ ಲಾಕ್ ಮಾಡ್ತಾ ಹೋಗ್ಬೋದು. ಸೀರೆಗೆ ಲಾಕ್ ಮಾಡೋ ಅವಶ್ಯಕತೆ ಇರಲ್ಲ. ಓಕೆ, ಈಗ 4 ಚೈನ್ ಹಾಕೊಳ್ಳೋಣ. 4 ಚೈನ್, 4 ಚೈನ್ 2 ಟೈಮ್ಸ್ ಹಾಕ್ಕೊಳ್ಳಿ. ನೋಡಿ, ಈ ಥರ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತೊಂದು ಸರಿ 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಈಗ ಒಂದು ಬೀಡ್ ತೊಗೊಳ್ಳೋಣ. ಇದನ್ನು ಹಿಂಗೆ ಉದ್ದ ಇಟ್ಕೊಂಡ್ಬಿಟ್ಟು ಲೆಂತಲ್ಲಿ ದಾರಾನ ಒಂದು ಬೀಡನ್ನ ಹಾಕ್ಕೊಳ್ಳೋಣ. ಬೀಡನ್ನ ಸ್ಲೈಡ್ ಮಾಡಿಬಿಟ್ಟು ಒಂದು ಬೀಡ್ ಲಾಕ್ ಮಾಡ್ಕೊಳ್ಳಿ ಟೈಟಾಗಿ. ಬೀಡ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಒಂದು ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೀಗ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಒಂದು ಸರಿ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಮಧ್ಯದಲ್ಲಿ 3 ಟೈಮ್ಸು 4 ಚೈನ್ ಲಾಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಮಾತ್ರ 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು. ಸೊ ಬೇಸ್ ಲೈನ್ ತುಂಬ ಈಸಿ ಇದೆ, ಮುಗಿಸ್ಬಿಡೋಣ ಇದನ್ನು. ಸೆಕೆಂಡ್ ಲೈನು ಒಂಥರ ಡಿಫ್ರೆಂಟ್ ಇದೆ, ಥರ್ಡ್ ಲೈನ್ ಇನ್ನೂ ಡಿಫ್ರೆಂಟ್ ಇದೆ. ಸೊ ಮಾಡ್ತಾ ಹೋಗೋಣ. ಹೊಸ ಡಿಸೈನ್ ಅಂತಂದರೆ ಒಂಥರ ಖುಷಿ ಇರುತ್ತೆ, ಇಂಟ್ರೆಸ್ಟ್ ಇರುತ್ತೆ. ಸೊ ಈ ಥರ ಬೀಡ್ ಲಾಕ್ ಮಾಡಿಬಿಟ್ಟು ಮತ್ತೆ ಇದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳಿ. ಸೊ ಇದನ್ನೇ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಲೈನು ಹೇಗೆ ಬರುತ್ತೆ ನೋಡೋಣ. ಸೊ ಈ ಥರ 3 ಟೈಮ್ಸು ಇದು ಜಿಗ್ಜಾಗ್ ಹೆಂಗೆ ಮಾಡಿರ್ತಾರೋ ಹಂಗೆ ಬರುತ್ತೆ. ಇದು ನಾವು ಸೊಟ್ಟಾಗಿ ಹಾಕೋಕ್ಕಾಗೋದಿಲ್ಲ, ಸೊಟ್ಟಾಗಿ ಬಂದಿರುತ್ತೆ ಜಿಗ್ಜಾಗು. ಸೊ ಹಾಗಾಗಿ ಅದೇ ತೊಂದರೆ ಇಲ್ಲ. 3 ಟೈಮ್ಸು 4 ಚೈನ್ ಲಾಕ್ ಮಾಡ್ಕೊಳ್ಳಿ ಬೀಡ್ಗೂ ಮಧ್ಯದಲ್ಲಿ. ಸೊ ಫಸ್ಟ್ ಲೈನ್ ಮಾಡ್ಕೊಳ್ಳೋಣ, ಸೆಕೆಂಡ್ ಲೈನ್ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಸೆಕೆಂಡ್ ರೋಗೆ ನೋಡಿ, ನಾನು ಅವಾಗ ಹೇಳ್ದಂಗೆ ಸೀರೆಗೆ ಚುಚ್ಕೊಳ್ಳೋಂಥದ್ದು ಏನಿರಲ್ಲ ಇಲ್ಲಿ. ಸೊ ಈ 2 ಸಿಂಗಲ್ ಕ್ರೋಶ ಹಾಕಿರ್ತೀವಲ್ಲ ಅಲ್ಲಿ ಒಂದು ನಾಟ್ ಹಾಕಿ ಈ ಥರ ದಾರ ತಗೊಳ್ಳಿ. ಸೊ ಸೀರೆ ಹಾಳಾಗಲ್ಲ. ಈಗ 4 ಚೈನ್ ಮೇಲೆ 4 ಚೈನ್ ಹಾಕ್ಕೊಳ್ಳೋಣ. ಎಲ್ಲಿ ಲಾಕ್ ಮಾಡಿದ್ದೀವೋ ಪ್ರೀವಿಯಸ್ ಆಗಿ ಅಲ್ಲಿ ಲಾಕ್ ಮಾಡಿ. ಈಗ ಈ ಬೀಡ್ ಪಕ್ಕ ಇರೋ ಚೈನ್ಗೆ 3 ಸರಿ ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಈ ಥರ 3 ಸರಿ ಸಿಂಗಲ್ ಕ್ರೋಶ ಆದಮೇಲೆ ಬೀಡ್ ಮೇಲೆ ಚೈನ್ ಬರಬೇಕು. ಸೊ ಕೌಂಟ್ ಮಾಡ್ಕೊಳ್ಳಿ. 3, 4, 5, 6, 7, 8 ಅಥವಾ 9 ನೋಡಿಕೊಂಡು, ಒಂದು ಜಾಸ್ತಿ ಆದರೂ ಪರವಾಗಿಲ್ಲ. ನಾನಿಲ್ಲಿ 10 ಹಾಕಿದ್ದೀನಿ. ನೋಡಿ, ಈ ಥರ ಸ್ವಲ್ಪ ಲೂಸಾಗೇ ಬರಬೇಕು. ಇಲ್ಲಿ 3 ಸಿಂಗಲ್ ಕ್ರೋಶ ಹಾಕೋಬೇಕು ಬೀಡ್ ಪಕ್ಕ. ಆ ಕಡೆ ಈ ಕಡೆ 3 ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತು ಲಾಕ್ ಮಾಡಿರೋ ಜಾಗದಲ್ಲೇ ಲಾಕು, ಮತ್ತು ಕುಚ್ಚಿಗೆ 4 ಚೈನ್. ಇದು ಈಸಿ ಇದೆ.
ಈ ಲೈನು ಏನು ಇದಾಗಲ್ಲ ನೋಡಿ. ಈ ಥರ ಇಷ್ಟು ದೊಡ್ಡದಾಯಿತು ಅಂದರೆ 9 ಹಾಕ್ಕೊಳ್ಳಿ. ಒಂದು ಚೈನಲ್ಲಿ ಏನು ಡಿಫ್ರೆನ್ಸ್ ಆಗೋದಿಲ್ಲ. ಸೊ ನಾನು 10 ಹಾಕ್ಕೊಂಡಿದ್ದೀನಿ. ನೋಡಿ ನಿಮ್ಮ ಒಂದು ಇದಕ್ಕೆ ಹೆಂಗೆ ಯಾವ ಬೀಡ್ ಹಾಕ್ಕೋತೀರಾ ಅದ್ರ ಮೇಲೆ ಎಷ್ಟು ಚೈನ್ ಹಾಕ್ಕೋಬೇಕು ಅಂತ ಕೌಂಟ್ ಮಾಡ್ಕೊಳ್ಳಿ. 3 ಸಿಂಗಲ್ ಕ್ರೋಶ ಆದಮೇಲೆ ತಿರ್ಗಾನು 5 6 7 8 ನೋಡಿ 8 ಟೈಟಾಗಿ ಬರುತ್ತೆ. ಸೊ 9 ಇಲ್ಲ 10 ತುಂಬ ಡಿಫ್ರೆನ್ಸ್ ಆಗಲ್ಲ. 10 ಹಾಕ್ಕೊಂಡು ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶ 3 ಸಿಂಗಲ್ ಕ್ರೋಶ, ಆಮೇಲೆ ಇಲ್ಲಿ ಲಾಕ್ ಮಾಡಿರೋ ಜಾಗದಲ್ಲಿ ಲಾಕ್ ಮತ್ತು 4 ಚೈನ್. ಸೊ ಈ ಥರ ಸೆಕೆಂಡ್ ಲೈನ್ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ಈಗ ಥರ್ಡ್ ಲೈನು ನೀವೆಲ್ಲಿ ಸ್ಟಾರ್ಟ್ ಮಾಡಿದ್ರೋ ಅಲ್ಲಿಗೆ ಒಂದು ನಾಟ್ ಹಾಕ್ಕೊಂಡು ಅದೇ ಕಲರಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಒಂದು ಲಾಕ್ ಹಾಕಿ ಇಲ್ಲಿ 5 ಚೈನ್ ಇದೆಯಲ್ಲ, 4 ಚೈನಿಗೆ 4 ಚೈನ್ ಹಾಕ್ಕೊಳ್ಳಿ. ಇಲ್ಲ ನಿಮಗೆ ಸಿಂಗಲ್ ಕ್ರೋಶಲ್ಲಿ ಕವರ್ ಮಾಡ್ಕೋತೀನಿ ಅಂದರೆ ಮಾಡ್ಬೋದು. ಈ ಥರ ಇದು ಆರ್ಚ್ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ, ಮಾಮೂಲಿ ಆರ್ಚ್ ಥರ ಇಲ್ಲ. ಸೊ ಇಲ್ಲಿ 3 ಚೈನ್ ಇರುತ್ತಲ್ವ, ಫಸ್ಟ್ ಚೈನಿಗೆ ಫಸ್ಟ್ ಸಿಂಗಲ್ ಕ್ರೋಶ, ಈ 3 ಸಿಂಗಲ್ ಕ್ರೋಶಗೂ 3 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ನಾವು ಫಸ್ಟ್ ಪ್ರೀವಿಯಸ್ ಆಗಿ 3 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀವಿ. ಸೊ ಅದೇ 3 ಸಿಂಗಲ್ ಕ್ರೋಶಗೆ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಈಗ ಇಲ್ಲಿಗೆ ಆರ್ಚ್ ಮಾಡಬೇಕಲ್ವ, ವಿ ಶೇಪಲ್ಲಿ ಬರುತ್ತೆ, ಇದು ಒಂಥರ ವಂಕಿ ಶೇಪಲ್ಲಿ ಬರುತ್ತೆ. ಸೊ ಈಗ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ, ನೀಟಾಗಿ ನೋಡ್ಕೊಳ್ಳಿ. ಸಿಂಗಲ್ ಕ್ರೋಶ ಆದಮೇಲೆ ಒಂದು ಸರಿ ಕ್ರೋಶ ಮೇಲೆ ದಾರ ಹಾಕ್ಕೊಂಡು ಹಾಫ್ ಡಬಲ್ ಕ್ರೋಶ, 3 ಸರಿ ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಈಗ ಒಂದು ಸರಿ ಕ್ರೋಶ ಮೇಲೆ ದಾರ ಹಾಕ್ಕೊಂಡು ಡಬಲ್ ಕ್ರೋಶ ಮಾಡ್ಕೊಳ್ಳಿ. 2 ರಿಂಗಿಂದ ಹೊರಗೆ ಬರಬೇಕು ಮತ್ತು 2 ರಿಂಗಿಂದ ಹೊರಗೆ ಬರಬೇಕು. 3 ಡಬಲ್ ಕ್ರೋಶ. ಈಗ ಸೆಂಟ್ರಲ್ಲಿ 2 ಸರಿ ದಾರ ಸುತ್ತಕೊಂಡು ಕ್ರೋಶ ಮೇಲೆ ಒಂದು ಟ್ರಬಲ್ ಹಾಕ್ಕೊಳ್ಳಿ. ಈ ಥರ. ಈಗ ಮತ್ತೆ ಡಿಕ್ರೀಸ್ ಮಾಡ್ತಾ ಹೋಗೋಣ. ಈ ಸೈಡು ಸೇಮ್ 3 ಸರಿ ಡಬಲ್ ಕ್ರೋಶ, ಮೂರು ಸರಿ ಡಬಲ್ ಕ್ರೋಶ ಆದಮೇಲೆ 3 ಸರಿ ಹಾಫ್ ಡಬಲ್ ಕ್ರೋಶ. 3 ರಿಂಗನ್ನು ಒಂದೇ ಸರಿ ತಗೋಬೇಕು. ಈ ಥರ. ಇದಾದಮೇಲೆ ಒಂದು ಸಿಂಗಲ್ ಕ್ರೋಶ ಲಾಸ್ಟಲ್ಲಿ, ಮತ್ತು ಇಲ್ಲಿ 3 ಸಿಂಗಲ್ ಕ್ರೋಶ. ಇದು ಇವಾಗ ನಿಮಗೆ ಒಂಥರ ಕಾಣುತ್ತೆ ಆರ್ಚು. ನೆಕ್ಸ್ಟ್ ಲೈನಲ್ಲಿ ನಿಮಗೆ ಅದ್ರ ಶೇಪ್ ಗೊತ್ತಾಗುತ್ತೆ. ಸೊ ಇಲ್ಲಿ ನೀವು ಸಿಂಗಲ್ ಕ್ರೋಶ ಹಾಕಿದ್ರಲ್ಲ, ಅದೇ ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಇಲ್ಲಿ ನೀವು ಬೇಕಿದ್ರೆ ಇದಕ್ಕೂ ಹಾಕ್ಕೋಬೋದು, ಎಲ್ಲ ಸೇರಿಸಿ ಒಂದು ಸಿಂಗಲ್ ಕ್ರೋಶನೂ ಕೆಳಗಿಂದನೂ ಹಾಕ್ಕೋಬೋದು. ಈ ಥರ ನೋಡಿ, ಈ ಥರ ಬರುತ್ತೆ ಆರ್ಚ್. ನೆಕ್ಸ್ಟ್ ಲೈನಲ್ಲಿ ಇನ್ನೊಂದು ಥರ ಶೇಪ್ ಬರುತ್ತೆ. ಇದು ಆರ್ಚ್ ಡಿಫ್ರೆಂಟ್ ಇದೆ. ಸೊ ಈಗ ಮಾಮೂಲಿ 4 ಚೈನ್ ಹಾಕ್ಕೊಂಡು ನೀವು ಈ ಥರ 4 ಚೈನ್ ಹಾಕ್ಕೋಬೋದು, ಇಲ್ಲ ಅಂದರೆ ಸಿಂಗಲ್ ಕ್ರೋಶನೂ ಮಾಡ್ಕೊಳ್ತಾ ಹೋಗ್ಬೋದು. ಟೈಮ್ ಇತ್ತು ಪರವಾಗಿಲ್ಲ ಅಂತಂದರೆ ಇದಕ್ಕೆ ಸಿಂಗಲ್ ಕ್ರೋಶ ಮಾಡ್ಕೊಂಡೋಗಿ. ಸೊ ಇಲ್ಲಿ
ಪ್ರೀವಿಯಸ್ಸಾಗಿ ಲಾಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತು ಇಲ್ಲಿ 3 ಸಿಂಗಲ್ ಕ್ರೋಶ, ಮತ್ತು ಇಲ್ಲಿ ಇದೇ ಥರ ರಿಪೀಟ್ ಮಾಡಿ. ಇದು ಫುಲ್ಲು ರೋ ಇದೇ ಥರ ಮಾಡೋಣ. ನೆಕ್ಸ್ಟ್ ರೋ ಈಸಿ ಇದೆ, ಅದನ್ನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಫೈನಲ್ ರೋ ನೋಡಿ, ಈ ಥರ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ಎಡ್ಜಿಂದ ಸ್ಟಾರ್ಟ್ ಮಾಡಿಬಿಟ್ಟು ನಾಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಒಂದು ನಾಟ್ ಹಾಕಿ 4 ಚೈನ್ ಹಾಕಿ ನೋಡಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಪ್ರೀವಿಯಸ್ ಲಾಕ್ ಮಾಡಿರ್ತೀವಲ್ಲ ಅದಕ್ಕೆ ಲಾಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಸ್ಟಾರ್ಟಿಂಗಲ್ಲಿ 3 ಸಿಂಗಲ್ ಕ್ರೋಶ ಹಾಕಿರ್ತೀವಲ್ವ, ಆ 3 ಸಿಂಗಲ್ ಕ್ರೋಶಲ್ಲಿ ಫಸ್ಟ್ ಸಿಂಗಲ್ ಕ್ರೋಶಗೆ 3 ಬಾರಿ ಈ ಥರ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಒಂದೇ ಚೈನಿಗೆ 3 ಟೈಮ್ಸ್ ಡಬಲ್ ಕ್ರೋಶ ಹಾಕ್ಕೋಬೇಕು. ಈ ಥರ ಡಬಲ್ ಕ್ರೋಶ ಆದಮೇಲೆ ಇನ್ನೆಲ್ಲ ಚೈನಿಗೂ ಒಂದೊಂದು ಕಂಬ ಮಾಡ್ಕೊಳ್ತಾ ಹೋಗ್ರಿ. ಡಬಲ್ ಕ್ರೋಶ ಯಾವುದು ಬಿಡೋಂಗಿಲ್ಲ. ಇದು ಒಂಥರ ಡಿಸೈನ್ ಬರುತ್ತೆ ನಿಮಗೆ. ಪ್ರತಿಯೊಂದು ಚೈನ್ಗೂ ಈ ಥರ ಡಬಲ್ ಕ್ರೋಶ ಮಾಡ್ತಾ ಹೋಗೋಣ. ಕೊನೆ ಸಿಂಗಲ್ ಕ್ರೋಶ ತನಕನೂ ಈ ಥರ ಡಬಲ್ ಕ್ರೋಶ ಮಾಡಬೇಕು. ಇಲ್ಲಿ ಸೆಂಟರ್ಗೆ ಬಂದಾಗ ಟ್ರಿಬಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ಮತ್ತೆ ಅದೇ ಚೈನಲ್ಲಿ 3 ಡಬಲ್ ಕ್ರೋಶ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನಿಮಗಲ್ಲಿ ಪಾಯಿಂಟ್ ಬರಬೇಕು. ಸೇಮ್ ಚೈನಿಗೆ 3 ಸರಿ ಡಬಲ್ ಕ್ರೋಶ. ಅದಾದಮೇಲೆ ಫುಲ್ ತಿರ್ಗಾನು ಇನ್ನು ಮುಂದಕ್ಕೆ ಒಂದೊಂದೇ ಹಾಕ್ಕೊಳ್ತಾ ಹೋಗೋಣ. ಕೊನೆ ಸಿಂಗಲ್ ಕ್ರೋಶ ತನಕ ಸಿಂಗಲ್ ಡಬಲ್ ಕ್ರೋಶ ಹಾಕ್ಕೊಂಬನ್ನಿ. ನೋಡಿ, ಶೇಪ್ ಒಂಥರ ಬರುತ್ತೆ ಇದು. ಈಗ ಇಲ್ಲಿ ಇನ್ನೂ ಒಂದು ಲಾಸ್ಟ್ ಸಿಂಗಲ್ ಕ್ರೋಶ ತನಕನೂ ಸಿಂಗಲ್ ಡಬಲ್ ಕ್ರೋಶ ಹಾಕ್ಕೋಬೇಕು. ಈಗ ನೋಡಿ, ಲಾಸ್ಟಿಗೆ ಬಂದ್ವಾ, ಇಲ್ಲಿ 3 ಬಾರಿ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಒಂದೇ ಚೈನಿಗೆ 3 ಸರಿ ಡಬಲ್ ಕ್ರೋಶ. ಮತ್ತು ಇಲ್ಲಿ 2 ಚೈನ್ ಹಾಕಿ ಇಲ್ಲಿ ಎಂಡ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲೂ 2 ಚೈನ್ ಹಾಕಿ ಸ್ಟಾರ್ಟ್ ಮಾಡ್ಕೋಬೇಕು. ನಾನು ತೋರಿಸಿಲ್ಲ, ಅಲ್ಲಿ ಮರ್ತುಬಿಟ್ಟೆ. ಸೊ ಈ ಥರ ನೀವು ಮಾಡಿಕೊಂಡ್ರೆ ಶೇಪು ನಿಮಗೆ ಬೇರೆ ಥರ ಬರುತ್ತೆ. ಒಂಥರ ಇದು ಶೇಪ್ ಬರುತ್ತೆ. ಸೊ ಫುಲ್ ಫಿನಿಶ್ ಮಾಡೋಣ. ಇಲ್ಲೂ ಅಷ್ಟೇ ಸ್ಟಾರ್ಟಿಂಗ್ 2 ಚೈನ್ ಹಾಕಿ ಸ್ಟಾರ್ಟ್ ಮಾಡ್ಕೊಳ್ಳಿ. 2 ಚೈನ್ ಹಾಕಿ ಒಂದೇ ಸಿಂಗಲ್ ಕ್ರೋಶ ಚೈನ್ಗೆ 3 ಬಾರಿ ಡಬಲ್ ಕ್ರೋಶ ಹಾಕಿ ಆಮೇಲೆ ಎಲ್ಲ ಸಿಂಗಲ್ ಒಂದೊಂದೇ ಡಬಲ್ ಕ್ರೋಶ ಹಾಕ್ಕೊಂಡು ಹೋಗ್ಬೇಕು. ಮತ್ತು ಮಧ್ಯದಲ್ಲಿ 3 ಸರಿ ಡಬಲ್ ಕ್ರೋಶ ಶೇಪ್ ಬರೋಕ್ಕೆ. ಮತ್ತು ಇಲ್ಲಿಗೆ ಬರ್ತೀರಾ, ಲಾಸ್ಟ್ ಸಿಂಗಲ್ ಕ್ರೋಶ ಚೈನ್ಗೆ 3 ಬಾರಿ ಡಬಲ್ ಕ್ರೋಶ ಹಾಕಿ 2 ಚೈನ್ ಹಾಕಿ ಎಂಡ್ ಮಾಡಿ. ಸೊ ಈ ಥರ ಬರುತ್ತೆ. ಈ ಥರ ಮಾಡಿ ಫಿನಿಶ್ ಮಾಡೋಣ. ಫೈನಲ್ ಆಗಿ ಹೇಗೆ ಬರುತ್ತೆ ನೋಡೋಣ. ಆ್ಯಕ್ಚುಲಿ ರೆಡ್ಡಲ್ಲಿ ಮಾಡ್ತೀನಿ ನಾನು. ಈಗ ಸುಮ್ಮನೆ ನಿಮ್ಗೆ ತೋರಿಸಿದ್ದೀನಿ. ಇದು ತೆಗೆದುಬಿಟ್ಟು ರೆಡ್ಡಲ್ಲಿ ಮಾಡಿ ಫೈನಲ್ ಆಗಿ ಹೇಗೆ ಬಂದಿದೆ ಅಂತ ನೋಡೋಣ.
ಫ್ರೆಂಡ್ಸ್ ನೋಡಿ ಫೈನಲ್ ಆಗಿ ಈ ಥರ ಕಾಣುತ್ತೆ. ಇದು ನೀವು ಅವ್ರು ಕೊಡೋ ಬಡ್ಜೆಟ್ಗೆ ಸರಿಯಾಗಿ ಡಿಸೈನ್ ಮಾಡ್ಬೋದು. ಇಲ್ಲೆಲ್ಲ ಬೀಡ್ಸ್ ಹಾಕ್ಬೋದು, ಬಟ್ ತುಂಬ ಗಜಿಬಿಜಿ ಆಗಿಬಿಡುತ್ತೆ ಅಂತ ಹೇಳಿ ನಾನು ಜಸ್ಟ್ ಕ್ರಿಸ್ಟಲ್ಸ್ ಹಾಕಿದ್ದೀನಿ. ಸೊ ಇದು ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ ಡಿಸೈನು. ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಲ್ಲಿ ಕುಚ್ಚು ಕಟ್ಟೋದಕ್ಕೆ ಬರೋದಿಲ್ಲ, ಯಾಕಂದರೆ ತುಂಬ ಚಿಕ್ಕದಿರುತ್ತೆ ಗ್ಯಾಪು. ಸೊ ಈ ಥರ ಕ್ರಿಸ್ಟಲ್ಸ್ ಹಾಕಿ ಎಂಡ್ ಮಾಡಿದ್ದೀನಿ ನಾನು. ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬರೀ ಆರ್ಚ್, ರೌಂಡ್ ಆರ್ಚ್ ಮಾಡೋ ಬದಲು ಸ್ವಲ್ಪ ಡಿಫ್ರೆಂಟಾಗಿ ಈ ಥರ ಮಾಡೋಣ ಅಂತ. ಸೊ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ನಾ ಹೇಳ್ಕೊಡೋ ಮೆಥಡು ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಸ್ಟ್ ನೋಡ್ತಾ ಇದ್ದರೆ ಯಾರನ್ನು ಹೊಸಬ್ರಾಗಿದ್ದರೆ. ಸೊ ಇದು ತುಂಬ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ ಶೇರ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಸೊ ನೆಕ್ಸ್ಟ್ ಯಾವುದನ್ನು ಡಿಸೈನ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.